आपका नाम? वाहिद. Yes. ಸೊ ಗಾಯ್ಸ್, ನಾವು ಇವತ್ತು ಡೆಸರ್ಟ್ ಸಫಾರಿಗೆ ರೆಡಿ ಆದ್ವಿ. ಸೊ ಮನೆಗೆ ಬಂದು ಪಿಕ್ ಮಾಡ್ತಾ ಇದ್ದಾರೆ. ನಾವು ಆಲ್ರೆಡಿ ಬುಕ್ ಮಾಡಿದ್ವಿ ಬೆಳಗ್ಗೆ. ಸೊ ಮನೆಗೆ ಬಂದು ಪಿಕ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಕಾರ್. ಇದರಲ್ಲೇ ನಾವು ಇವತ್ತು ಸಫಾರಿನ ಮಾಡೋದು. ಶಿ ಈಸ್ ರೆಡಿ, ನಾನು ಕೂಡ ರೆಡಿ. 200 dirhams ಆಗುತ್ತೆ. ಇಲ್ಲಿ ಪರ್ ಹೆಡ್ 100 dirhams ಅನಿಸುತ್ತೆ. 200 dirhams ಆಗುತ್ತೆ ಈ ಕಾಸ್ಟ್ ಎಲ್ಲ. ಬನ್ನಿ, ಹೇಗಿರುತ್ತೆ ಹೇಗೆ? ಆರ್ ಯು ಎಕ್ಸೈಟೆಡ್ ವರ್ಷಿ? ಸೂಪರ್ ಎಕ್ಸೈಟೆಡ್. ಸೊ ಇಲ್ಲಿ ನೋಡಿ, ಗಾಡಿ ಟು ಗಾಡಿ ಎಷ್ಟು ಗ್ಯಾಪ್ ಇದೆ ಅಂತ. ನಾನು ಆಲ್ರೆಡಿ ಅಲ್ಲಿ ಬಿಲ್ಡಿಂಗಿಂದ ಮೇಲ್ಗಡೆ ನಿಂತ್ಕೊಂಡು ನೋಡುವಾಗ ಯಾವುದೋ ಒಂದು ಸ್ಕೂಲ್ ವ್ಯಾನು ನಿಲ್ಲಿಸಿದ ತಕ್ಷಣ ಎಷ್ಟು ಗ್ಯಾಪ್ ಇದೆ ಅಂದರೆ, ಇಲ್ಲಿ ಬ್ಯಾಂಗ್ಳೂರ್ ಥರ ಆ್ಯಕ್ಚುಲಿ ಹತ್ತು ಥರನೇ ಹೋಗಿ ಬ್ರೇಕ್ ಹಾಕೋದು ಅವೆಲ್ಲ ಮಾಡಲ್ಲ. ಇದು ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಸಿಸ್ಟಮ್. How many hours it will take from here to there? We are going more to location. Then we are going to the desert. We reach there. Okay. 5 o'clock. Oh, okay. Before 5 o'clock. Actually, ಕ್ಯಾಬ್ ಅವ್ರು ಬಂದಿದ ತಕ್ಷಣ ಅಂದ್ಕೊಂಡೆ ನಾನು ಹಿಂಗೆ ಫ್ರೆಂಡ್ ಸೀಟಲ್ಲಿ ಕೂತ್ಕೊಳ್ಳೋಣ ಅಂತ. ಆದರೆ ಏನಂದರೆ, ಈಗ ಐ ಆಮ್ ಮ್ಯಾರಿಡ್ ಅಲ್ವಾ, ಸೊ ಹೆಂಡ್ತಿ ನಿದ್ದೆ ಬಿಟ್ಟು ಮುಂದೆಗಡೆ ಕೂತ್ಕೊಳ್ಳಿ, ಅದಕ್ಕೆ ಜೊತೆಯಲ್ಲಿ ಕೂತ್ಕೊಳ್ಳೋಣ ಅಂತಾನೆ ಇಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡಿದ್ದೆ. ಫ್ಲೈಟಿಂದ ಇಳಿದು 2:30 ಆಗಿತ್ತು ನಾನು ಇಲ್ಲಿ ಪೃಥ್ವಿಯವ್ರ ಮನೆಗೆ ಬರೋ ಅಷ್ಟೊತ್ತಿಗೆ. ಸೊ 2:30 ಅಂತಂದರೆ ಇಂಡಿಯನ್ನಲ್ಲಿ 12 o'clock, 1.5 hour ಡಿಫ್ರೆನ್ಸ್ ಇರುತ್ತೆ. ಸಿಕ್ಕಾಬಟ್ಟೆ ಟೈರ್ಡ್ ಆಗ್ಬಿಟ್ಟು ಸೊ ಮಲ್ಕೊಂಡವನು. ಆಮೇಲೆ ಏನಂದರೆ, ಇಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಬೆಳಗ್ಗೆ ಈ ಥರ ಸಫಾರಿಗೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ 4 o'clock ಸಫಾರಿ ಅಂತ ಹೇಳಿದ್ರು. ಸೊ ನೆನ್ನೆನೇ ನಾವು ಬುಕ್ ಮಾಡಿದ್ವಿ. ನೆನ್ನೆ ಬುಕ್ ಮಾಡಿದ್ಮೇಲೆ ಇಲ್ಲಿ ಬಂದು ಪಿಕ್ ಕೂಡ ಮಾಡಿದ್ದಾರೆ. ಬನ್ನಿ, ಹೇಗಿರುತ್ತೆ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ. ನಾನು ಹಾಕೊಂಬಿಟ್ಟೆ ಅಂದ್ಬಿಟ್ಟು ಶೇಡ್ಸ್ ಹಾಕ್ಕೊಂಡಿದ್ದಾನೆ. ಓಕೆ, ಸೇಫ್ಟಿ ಪ್ರಿಕಾಷನ್ಸ್. ಚೇಸ್. ಇಲ್ಲಿ ಎಂತೆಂಥ ಕಾರ್, ಆ್ಯಕ್ಚುಲಿ ದುಬೈ ಅಂದರೆ ಸಾಕು, ಕಾರ್ ಕಲೆಕ್ಷನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಂತೆಂಥ ಕಾರ್ಗಳು ಟ್ಯಾಕ್ಸಿ ಗೊತ್ತಾ. ಅಂದರೆ ಏರ್ಪೋರ್ಟಲ್ಲಿ ಫ್ಲೈಟಿಂದ ಇಳಿದ ತಕ್ಷಣ ಎಷ್ಟೋ ಕಾರ್ಸ್ಗಳು, BMW ಅಂತೆ, ಆಡಿ, ಇವೆಲ್ಲ ಎಷ್ಟೊಂದು ಟ್ಯಾಕ್ಸಿಗಳಾಗಿ ಇಲ್ಲಿದ್ದಾವೆ. ಸಖತ್ತಾಗಿರುತ್ತೆ ನೋಡಿ. ನಮ್ಮ ಪಲ್ಸರ್ ಗಾಡಿನೂ ಇಲ್ಲೇ ಇದೆ. ಸೊ ಪಲ್ಸರ್ ಗಾಡಿ ನನಗೆ ಅನ್ಸೋ ಪ್ರಕಾರ ಇಲ್ಲಿ ಮೋಸ್ಟ್ ಆಫ್ ಯಾರೋ ಬೈಕಲ್ಲಿ ಓಡಾಡಲ್ಲ. ಓನ್ಲಿ ಫಾರ್ ಫುಡ್ ಡೆಲಿವರಿ ಅಂತವ್ರು ಕೂಡ ಅವ್ರು ಮಾತ್ರ ಓಡಾಡ್ತಾರೆ. ಓಕೆ, ಇವಾಗ ನೋಡ್ತಾ ಇದ್ದಾರಲ್ಲ ವೈಟ್ ಶಿಪ್ ದೊಡ್ಡದು, ಅದು ಬಂದು ದುಬೈನ ರಾಜಂದು. ಅವ್ರು ಇಲ್ಲೇ ಇರ್ತಾರಂತೆ ಮೋಸ್ಟ್ ಆಫ್ ಪಾರ್ಟಿ ಅಥವಾ ಏನಾದ್ರು ಮೀಟ್ ಕಾನ್ಫರೆನ್ಸ್ ಇದ್ದರೆ. ಈಗ ನೀವು ನೋಡ್ತಾ ಇರೋದು ಬಂದು ಬರ್ ಪೊಲೀಸ್ ಸ್ಟೇಷನ್ ನೋಡಿ. ಬರ್ ಅನ್ನೋ ಒಂದು ಏರಿಯಾದಲ್ಲಿ ಈ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಒಳ್ಳೆ ಮಾಲ್ ಥರ ಇದೆ. ಪೊಲೀಸ್ಗಳೆಲ್ಲ ಯೂಸ್ ಮಾಡುವಂಥದ್ದು ಹೈ ಆ್ಯಂಡ್ ಬ್ರ್ಯಾಂಡೆಡ್ ಕಾರ್ಸು. ಕಟ್ಟಡದ ಮೇಲೆ ಕಟ್ಟಡ ಜೋರಾಗಿದೆ. ಸೊ ಪಕ್ಕ ಆರೋ ಪ್ರಾಣಿ ಥರ ಕಾಣ್ತಾ ಇದ್ದಾಳೆ ನಮ್ಮ ವರ್ಷೆ. ಹೆಂಗಿದೆ ಅಲ್ಲ? ಇದಕ್ಕೆ ಹಾಕೋತಾರೆ ಅನ್ಸುತ್ತೆ ಮೂಗಿಗೆ ನೋಡಿ. ಇದರಲ್ಲೇ ನಾವು ಬಂದಿದ್ದು. ಬ್ರೇಕು ಇವಾಗ ಮತ್ತೆ ವಾಪಸ್ ರಿಟರ್ನ್ ಹೋಗ್ಬೇಕು ಇಲ್ಲಿಂದ. ಸಾಕಾಗಿ ಹಮ್ಮರ್ ಕಾರ್ ಬಂದು ಹಾಕೋತಿದ್ದಾಳೆ. ನಮ್ಮ ಕೈಯಲ್ಲಿ ನಿಜವಾಗ್ಲೂ ಹಮ್ಮರ್ ಕೊಟ್ಟರು ಓಡಿಸೋಕ್ಕಂತೂ ಬರೋಲ್ಲ. ನಾವು ಬೆಂಗಳೂರಲ್ಲಿ ಹೆಂಗೆಲ್ಲ ಓಡಿಸ್ತೀವಿ. ಕಾರ್ ಮಧ್ಯದಲ್ಲಿ ಸಂಧಿ ಸಿಕ್ಕಿದ್ರೆ ನುಗ್ತೀವಿ. ಇಲ್ಲಿ ಹಂಗೆ ಸೀನೇ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲೇಬೇಕು. ಸರಿಯಾಗಿ ಫೈನ್ ಬೀಳುತ್ತೆ. ಜೊತೆಗೆ ಎಷ್ಟು ಗ್ಯಾಪ್, ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಗೊತ್ತಾ. ಯಾರೊಬ್ಬರು ನುಗ್ತಾ ಇದ್ದಾರೆ ಅಂದರೆ ಇಮಿಡಿಯೇಟ್ ಅಲ್ಲೇ ಸ್ಟಾಪ್ ಮಾಡ್ತಾರೆ. ಯಾರು ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಷ್ಟು ದೂರದಲ್ಲೇ ಡಿಸ್ಟೆನ್ಸಲ್ಲಿ ಸ್ಟಾಪ್ ಮಾಡ್ತಾರೆ. ನಾವು ಬೆಂಗಳೂರಲ್ಲಿ, ತುಮಕೂರಲ್ಲೆಲ್ಲ ಓಡಿಸಿ ಈ ರೇಂಜ್ಗೆ ತುಂಬ ಕಷ್ಟ. ನಮಗಿಂಥ ದೊಡ್ಡ ಕಾರ್ ಕೊಟ್ಟರು ಒಂದು ರೇಂಜಿಗೆ ಮೂವ್ ಮಾಡ್ಬೋದು ಮುಂದಕ್ಕೆ ಹೊರತು, ಖಂಡಿತ ಇಂಥ ರೋಡಲ್ಲಿ ಇಷ್ಟು ಫಾಸ್ಟಲ್ಲಿ ನಾವು ಓಡ್ಸೋಕ್ಕೆ ಆಗಲ್ಲ. ತುಂಬ ಚೆನ್ನಾಗಿದೆ. ನನ್ನ ಅಟೈರ್ ಹೆಂಗಿದೆ ಅಂತ ಹಂಗೆ ಕಮೆಂಟ್ ಮಾಡಿಬಿಡಿ. ಇವಾಗ ಕಾರಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಮತ್ತು ಏನಿರ್ಬೋದು, ಅಷ್ಟೇ ಬೈಕ್ ರೈಡ್ ಆ ಥರ ಕೊಡ್ತಾರೆ ಅನಿಸುತ್ತೆ. ಸಲಾಮ್ ಅಲೈಕುಮ್ ಖುಷಿ. Early morning low, she get it good from she rise, but put it on so good I make she shake off she thighs. Smile upon her face, but know she pleased with this eyes. Come in around to make them gyal roll out them eyes. Go down there, wine and go down there. Go down there, wine and go down there. Go down there, wine and go down there. Go down there. ಎಂಥ ಮರಳಂದರೆ
ಯಾವ ಕಡೆ ನೋಡಿದ್ರು ಸಹಿತ ಮರಳು ಬಿಟ್ಟರೆ ಏನೂ ಕಾಣಲ್ಲ, ಅಷ್ಟು ಜಾಸ್ತಿ ಇರೋಂಥ ಮರಳು ಪ್ರದೇಶ ಇದು. ಅಂದರೆ ಇದು ದುಬೈ ಏನು ಸಿಟಿ ಸೆಂಟ್ರ್ ಇದೆಯಲ್ಲ, ಅದಕ್ಕಿಂತ ನಮಗೆ 1.5 ಅವರ್ ಅಂದರೆ ಹತ್ತತ್ರ ಒಂದು 40 ಕಿಲೋಮೀಟ್ರ್ ಅಥವಾ 50 ಕಿಲೋಮೀಟ್ರ್ ದೂರ ಕರ್ಕೊಂಬಂದು ಈ ಥರ ಮರಳುಗಾಡಲ್ಲಿ ಸಫಾರಿಯನ್ನು ಮಾಡ್ತಾರೆ. ಅಯ್ಯಯ್ಯಪ್ಪ, ಸುಟ್ಟೋಗ್ತಾ ಇದೆ ಮರಳು. ಸ್ಮೂತ್ ಆದರೆ ಭಯ ಆಗ್ಬಿಟ್ಟಿತ್ತ. ಅದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ, ನಮ್ಮ ಬೈಕ್ ಥರ ಅಂತ ಹಿಂಗೆ ಅದು ಹೋಗ್ತಾನೆ ಇದೆ ಲೆಫ್ಟಿಗೆ. ಆಮೇಲೆ ಒಂದು ರೇಂಜಿಗೆ ಗ್ರಿಪ್ ಸಿಕ್ತು, ಚೆನ್ನಾಗಿತ್ತು. ಹಾಂ, ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಂ ಬಿಡು, ವರ್ಷಿಗೆ ಕೊಟ್ಟಿದ್ದೀನಿ. ಹೇಳ್ತಾ ಲೆಫ್ಟಿಗೆ. ಗುಡ್ ನೆಚ್ಕೊಂಡು ಮತ್ತೆ ಲೆಫ್ಟ್ ಎಳಿಬೇಕು. ಗಾಡಿಲಿ ಕೂತ್ಕೊಂಡ್ರೆ ಭಯ ಆಯ್ತಲ್ಲ, ಇದ್ರಲ್ಲಿ ಕೂತ್ಕೊಂಡ್ರೆ ಭಯ ಆಯ್ತೈತೆ. ವರ್ಷ ಓಡಿಸ್ತಾರೆ ಅದು ಗುರು. ರೈಟ್ ಓಡಿಸ್ತಾ ಇದೀನಿ. ಅಷ್ಟೇ ಕಮಾನ್, ಒತ್ತಬೇಕು. ವೆರಿ ಗುಡ್ ಕಮಾನ್ ವರ್ಷ. ನನಗೆ ಭಯ ಆಯ್ತೈತೆ. ಗುಡ್ ಲೆಫ್ಟ್ ಸಾಕಾಯ್ತಾ? ಭಯ ಆಗೋಯ್ತು. ಸೊ ಇದೇ ಟಿಕೆಟ್ ಕೌಂಟರು ಇಲ್ಲೇ. ನಮಗೆ ಸಿಕ್ಕಾಪಟ್ಟೆ ರೇಟ್ ಆಗೋಯ್ತು ಇದು. ಸೊ ಇವಾಗ ಡೆಸರ್ಟ್ ಸಫಾರಿ, ರಿಯಲ್ ಡೆಸರ್ಟ್ ಸಫಾರಿ ಮನಿ ಮಾಡೋದು. ಡೆಸರ್ಟ್ ಸಫಾರಿ ಅಂತೂ ತುಂಬ ಚೆನ್ನಾಗಾಯಿತು. ಅರೌಂಡ್ 10 to 15 ಮಿನಿಟ್ಸ್ ನಮ್ಮನ್ನ ಸಫಾರಿ ಕರ್ಕೊಂಡು ಹೋದರು. ಸಖತ್ತಾಗಿತ್ತು. ಇದಂತೂ ಅಲ್ಟಿಮೇಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು ಒಂದು VIP ಝೋನ್ಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಅಲ್ಲಿ ಈವೆಂಟ್ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬನ್ನಿ ಹೋಗೋಣ. ಸೊ ಇವಾಗ ನಾವು ಇಲ್ಲಿ ಬಂದಿದ್ದೀವಿ. ಓಕೆ, ವಿ ಹ್ಯಾವ್ ಟು ಗೆಟ್ ಒನ್ VIP ಪಾಸ್. ಸೊ ಇಲ್ಲಿ ಹಾಕಿದ್ದೀವಲ್ಲ, ಇದು VIP ಕಾರ್ಡ್. VIP ಕಾರ್ಡ್ ಅಂತಂದರೆ ನಾವು 100 dirhams, ಟೋಟಲ್ 200 dirhams ಪೇ ಮಾಡಿದ್ದೀವಿ. ಸೊ ಇದು VIP ಸೀಟೆಡ್ ಇರುತ್ತೆ. ಸೊ VIP ಸೀಟೆಡಲ್ಲಿ ನಮಗೆ ಕ್ಯಾಮಲ್ ರೈಡ್ ಇವೆಲ್ಲ ಫ್ರೀ ಇರುತ್ತೆ ಇಲ್ಲಿ. ಆಮೇಲೆ ಊಟನೂ ಅಷ್ಟೇ, ಕ್ಯೂನಲ್ಲಿ ನಿಂತ್ಕೊಳ್ಳೋಂಗಿಲ್ಲ, ಅವರೇ ಬಂದು ನಮಗೆ ಸರ್ವ್ ಮಾಡ್ತಾರೆ. ಸೊ ಈ ಥರ ಇದೆ. ಸೊ ಬನ್ನಿ ಇವಾಗ ಫ್ರೀಯಾಗಿ ಕ್ಯಾಮಲ್ ರೈಡ್ ಇದೆ, ಅಲ್ಲಿ ಕ್ಯಾಮಲ್ ರೈಡ್ ಮಾಡೋಣ. Hello, excuse me. ಕ್ಯಾಮಲ್ ರೈಡ್ ಅನ್ನೋ ಫ್ರೀ ಅಂತ ಮಾಡಿಬಿಟ್ವಿ. ಆಮೇಲೆ ಒಂದು ಫೀಲ್ ಆಯಿತು. ಅದಕ್ಕೆ ನೋಡಿ, ನಾವು ಈಗ ಎಷ್ಟೆಲ್ಲ ಕೆಳಗೆ ಕೂತ್ಕೊಳ್ಳೋದೇ ಎದ್ದೇಳೋದು ಮಾಡಿದ್ರೆ ಎಷ್ಟು ಪೇಯ್ನ್ ಆಗುತ್ತೆ. ಅದೇ ಥರ ಒಂದೇ ರೌಂಡು, ಚಿಕ್ಕ ರೌಂಡಿಗೆ ಮತ್ತೆ ಎದ್ದೇಳಿಸ್ತಾರೆ, ಮತ್ತೆ ಕೂರಿಸ್ತಾರೆ. ಹೊಟ್ಟೆ ಉರಿತು. ಏನಂತೆ ವರ್ಷೆ? ಹಾಂ, ವೆಯ್ಟ್ಗಿನ್ನ ಅದು ಪಾಪ 50 ಸಲ ಕೂತ್ಕೊಳ್ಳೋದು, 50 ಸಲ ನಿಂತ್ಕೊಳ್ಳೋದು. ಪಾಪ ಹೊಟ್ಟೆ ಉರಿತು. ಹೋಗ್ಬಾರ್ದಿತ್ತು ಅನಿಸ್ತು, ಬಟ್ ಏನು ಮಾಡೋದು, ಹೋದ್ವಿ. ರಶು ಅಲ್ಲಿ ಇಷ್ಟು ಮಣ್ಣು. ಇಲ್ಲಿ ಜೋಗಾಲಿ ಥರ ಇದೆ, ಜೋಗಾಲಿಲೇ ಫುಡ್ ಇಟ್ಬಿಟ್ಟಿದ್ದಾರೆ. ಬ್ರೋ, ವೇರ್ ಇಸ್ ಹ್ಯಾಂಡ್ ವಾಶ್ ಔಟ್ಸೈಡಾ? ಹೌದು, ಹ್ಯಾಂಡ್ ವಾಶ್ ಮಾಡ್ಬೇಕಾ ನಿಜವಾಗ್ಲೂ? ಇಟ್ಸ್ ಬಾರ್ಬಿಕ್ಯೂನಾ?
ಬಾರ್ಬೆಕ್ಯೂ ಫುಡ್ ಇದೆ, ಪಾಸ್ತಾ ಇದೆ. ವೆಜ್ನ ಹೋಗಲ್ಲ, ನಾನ್ ವೆಜ್. ಇಲ್ಲಿ ಸಲಾಡ್ಸ್ ಇಟ್ಟಿದ್ದಾರೆ. ಸೊ ಓಕೆ ಬರಲ್ಲ, ಏನಾಗಲ್ಲ. ಸೊ ಇದೆಲ್ಲ ಅನ್ಲಿಮಿಟೆಡು, ಅದಕ್ಕೆ ಸ್ವಲ್ಪ ಹಾಕೊಂಬರೋಣ ಅಂತ ಹೋದೆ. ಅದು ಸ್ವಲ್ಪ ಜಾಸ್ತಿ ಹಾಕೊಂಡೆ, ಪರವಾಗಿಲ್ಲ, ವರ್ಷನೇ ಬೆಟರು. ಸ್ವಲ್ಪ ಹಾಕಿದ್ದಾರೆ. ಇದು ಚಿಕನ್ನು, ಮಟನ್ನು, ಅದೇ ಚಪಾತಿನ ಏನೋ ಹಾಕಿದ್ದಾರೆ. ಸೌತೆಕಾಯಿ ಬಿರಿಯಾನಿ ಮಸ್ತ್ ಇರುತ್ತೆ ಇಲ್ಲೆಲ್ಲ. ಬಿರಿಯಾನಿ ಟ್ರೈ ಮಾಡ್ತಾಯಿದ್ದೀನಿ. ಚಿಕನ್ನು, ಸೌತೆಕಾಯಿ, ಮಟನ್ನು, ಚಪಾತಿ. ಸೊ ಬನ್ನಿ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಅದನ್ನು ಕೂಡ ನೋಡೋಣ. ಬೇರೆ ಮುಂದೆನೇ ಇದ್ದಾಳೆ. ಹೆಂಗಪ್ಪ ನೋಡೋಣ ಹುಡುಗಿನ, ನೋಡ್ಬೋದಾ? ಓಕೆ. الليلة جاي محلول وحدي متدلع ಸಕ್ಸಸ್ಫುಲಿ ನಮ್ಮ ಡೆಸರ್ಟ್ ಸಫಾರಿ ಮುಗಿಸಿದ್ದೀವಿ. ಆಮೇಲೆ ಇಲ್ಲಿ ಈವೆಂಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗುವ ಟೈಮ್. ಸೊ ಡೆಸರ್ಟ್ ಸಫಾರಿ ಮುಗಿಸ್ಕೊಂಡು ಈಗ ಮತ್ತೆ ವಾಪಸ್ ನಾವು ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಅವರು ನಮಗೆ ಡ್ರಾಪ್ ಕೂಡ ಮಾಡ್ತಾರೆ. ಹೆಂಗಿತ್ತು ಡೆಸರ್ಟ್ ಸಫಾರಿ ಓವರಾಲ್? ಚೆನ್ನಾಗಿತ್ತು. ಸ್ವಲ್ಪ ಜೋರಿಗೆ ಹೇಳು. ಭಯಂಕರವಾಗಿತ್ತು. ಶಾಬಾಷ್, ಭಯಂಕರವಾಗಿತ್ತು ಆ್ಯಕ್ಚುಲಿ. ಹೌದು, ಅದರಲ್ಲೂ ನಾನು ಓಡಿಸಿದ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ವಾ, ಎದ್ರಿಕೊಂಡ್ಬಿಟ್ಟಲ್ಲ. ಎಸ್. ಓಕೆ, ಈ ಡೆಸರ್ಟ್ ಸಫಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ.